ಸರ್ ನಾವು ತೊಗರಿ ನೋಡಿದೀವಿ ಸರ್. ಈ ಥರ ತೊಗರಿ ಎಲ್ಲಿ ನೋಡಿಲ್ಲ ಸರ್ ನಾನು. ಇದೇನು ಹೊಸ ಥರ ತಳಿ ಅದ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಸರ್ ಇದು ಮಹಾರಾಷ್ಟ್ರದಾಗ ಬೆಳೀತಾರೆ ಸರ್, ಬುರುಡಾನ ತಳಿ ಅಂತೇಳಿ. ಹಾಂ. ಅವ್ರು ಎಕರೆಕ್ಕೆ 10ರಿಂದ 12 ಕ್ವಿಂಟಲ್, 15 ಕ್ವಿಂಟಲ್, 20 ಕ್ವಿಂಟಲ್ ತನಕ ನಮಗೆ ಹೇಳಿದ್ರಿ. ನಾವು ಇದೆಲ್ಲ ಸುಳ್ಳದ, ನಾವು ಇಂಥವು ಗಪ್ನೆ ಯಾವನು ನಂಬಲ್ರಿ. ಇದೆಲ್ಲ ಸುಳ್ಳದ ರೀ. ಇಲ್ರಿ, ಬಂದು ಪ್ಲಾಟಿಗೆ ನೋಡ್ಬೋದು. ಅವ್ರು ಹಿಂಗೆ ರೈತ ದಿನಾಚರಣೆ ಇದ್ದಾಗ ಅವರು ಬೆಳೆದವ್ರು ರೈತರೇ ಬಂದಿದ್ರು ರೀ. ಅವರೆಲ್ಲ ಹೇಳಿದ್ರು, ನಮ್ಮ ದೋಸ್ತರೊಬ್ಬರು ಮಹಾರಾಷ್ಟ್ರದ ಅನ್ನೋರು ಯಾರ ರೀ, ನೋಡಿ ಬರಮ್ ನಡ್ರಿ ಅವ್ರ ತೋಟಕ್ಕೆ ಹೋಗಿ ಅಂತಂದ್ರಿ. ಅವ್ರು ಸಾಲಿನ ಸಾಲಿಗೆ 10 ಫೀಟ್ ಇಟ್ಟಿದ್ರಿ ಸರ್ ಅವರು. 10 ಫೀಟ್. ಹಾಂ ಅಂತಾರ್ರಿ. ಗಿಡದಿಂದ ಗಿಡಕ್ಕೆ 1.5ರಿಂದ 2 ಫೀಟ್ ಇಟ್ಟಿರಿ ಸರ್. ಇದಕ್ಕೆ ಮಿನಿಮಮ್ 8ರಿಂದ 3-4 ಸೈಜ್ ಇಡ್ಬೇಕು ಸರ್. ಮೇದಾಗ ಇದು ಊರ್ಬೇಕು ಸರ್ ಡ್ರಿಪ್ ಸಿಸ್ಟಮ್ನಾಗ. ಮಿನಿಮಮ್ 15ರಿಂದ 16 ಕ್ವಿಂಟಲ್ ಬರೇ ಬರ್ತದೆ ಸರ್. ಸರ್ ನೀರು ಅದೆಲ್ಲ ಹೆಂಗೆ ಬೇಕು ಸರ್? ಸರ್ ನೀರು ಡ್ರಿಪ್ ಸಿಸ್ಟಮ್ ಕೊಟ್ಟರೆ ಸಾಕ್ರಿ ಸರ್. ನಾವು ಅಲ್ಲಿ ಪ್ಲಾಟ್ ನೋಡ್ಲಿಕ್ಕೆ ಹೋದಾಗ ಏನು ಮಾಡಿದ್ರಿ, ಯಾವುದೇ ಒಂದು ಸಡನ್ನಾಗೆ 1 ಎಕರೆ 2 ಎಕರೆ ಮಾಡೋದಕ್ಕಿಂತ ಪ್ರಯೋಗ ಯಾಕೆ ಮಾಡಬಾರ್ದು. ಅವ್ರ ಬಲ್ಲಿವಿಂತ ಒಂದು 4 ಕಾಯಿ ಕಟ್ಕೊಂಡು ಬಂದೆ ಸರ್. 4 ಕಾಯಿ ತಂದು ಕಿಸಿಂದ ಇಲ್ಲಿ ಕಾಳುಗಳು ಊರಿದ್ರಿ. ಮೇದಾಗೆ ಊರಿನ ಸರ್ ಈ ಥರ ಬಂದದ ಸರ್. ಇವು ಕಾಳುಗಳೇನು ಊರ್ಬೇಕಂತ? ಹಾಂ, ಊರ್ಬೇಕು ಸರ್. ಇದು ಆ್ಯಕ್ಚುಲಿ ನಾವು ಬಿತ್ತಿದ್ರೂ ರೀ ತಿನ್ನಿಂಗ್ ಮಾಡ್ಕೋಬೇಕು ಸರ್. ಈ ತೊಗರಿ ಬೆಳಿಬೇಕಾಯ್ತಂದ್ರೆ ನೀವು ಮಿನಿಮಮ್ 8ರಿಂದ 8 ಫೀಟ್ ಸಾಲಿನ ಸಾಲಿಗೆ ಇಡ್ಬೇಕು ಸರ್. ಇಂಟರ್ ಕ್ರಾಪ್ ತೊಗೋಬೇಕು ರೀ. 8 ಫೀಟ್ ಇಟ್ಟು ಗಿಡದಿಂದ ಗಿಡಕ್ಕೆ 2 ಫೀಟ್ರೇ ಬಿಡ್ಬೇಕು ಸರ್. ಅಂತಾರೆ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಕಾಳನ್ನು ದಪ್ಪದ ರೀ. ಸ್ವಲ್ಪ ಈ ಮಾರ್ಕೆಟ್ನಾಗ ಈ ತೊಗರಿಕ್ಕಿಂತ ಸ್ವಲ್ಪ ರೇಟ್ ಕಮ್ಮಿ ಮಾಡಿದ್ರೂ ಏನು ತೊಂದರೆ ಇಲ್ಲ ರೀ. ಇಳುವರಿದೇ ಕವರ್ ಆಗ್ತದೆ ಸರ್. ನಮಗೆ 8ರಿಂದ 9 ಕ್ವಿಂಟಲ್ ಬಂದ್ರೂ ನಮಗೇನು ಅಡ್ಡಿ ಇಲ್ಲ ರೀ. ಒಳ್ಳೆ ಇಳುವರಿ ಬರ್ತದೆ ಸರ್. ಇದು ಇನ್ನೊಂದು ಅವ್ರು ಏನು ಹೇಳ್ಯಾರಂದ್ರೆ 4 ವರ್ಷ ತನಕ ಬರ್ತದೆ ರೀ ಅಂತ ಅಂದಾರೆ ರೀ. ಒಂದು ಟೈಮ್ ಹಚ್ಚಿದ್ರೆ 4 ವರ್ಷ. 4 ವರ್ಷ ಬರ್ತದೆ ಅಂದಾರೆ ಸರ್. ಆ ಥರ ತೊಗರಿದಾಗ ತೊಗೊಬಾರ್ದು ಸರ್. ಸರ್ 4 ವರ್ಷ ಸರ್. ಸರ್ ಇದು ಮೇದಾಗ ಹಚ್ಚಿನ ಸರ್. ಇದು ಒಂದು ವರ್ಷ ಐತ್ರಿ. ನೋಡಮಂತೇಳಿ ಇಟ್ಟೀನಿ ರೀ. ಆದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸೈಂಟಿಸ್ಟ್ಗಳ ಪ್ರಕಾರ ರೀ ಗೊಡ್ಡ ರೋಗ ಬರೋ ಚಾನ್ಸಸ್ ಇರ್ತದೆ ರೀ. ಆ ಥರ ತೊಗೊಬೇಡ್ರಿ ಅಂದಾರೆ ರೀ. ನಾವು ತೊಗೊಂಬಲ್ಲ ಸರ್. ವರ್ಷ ತೆಗೆದು ಹಚ್ತೇವೆ ಸರ್. ಧನ್ಯವಾದಗಳು ಸರ್, ಉಪಯುಕ್ತ ಮಾಹಿತಿ ಕೊಟ್ಟು. ಥ್ಯಾಂಕ್ಸ್ ರೀ.